ಬೇಕಾದಷ್ಟು ರೋಡುಗಳನ್ನು, ಬೇಕಾದಷ್ಟು ಡೆವಲಪ್ಮೆಂಟ್ ವಿಚಾರದಲ್ಲಿ ಗುತ್ತಿಗೆದಾರರ ಪಾತ್ರ ಬಹಳ ಪ್ರಮುಖ. ಹೀಗೆ ರೋಡ್ ರಿಲೇಟೆಡ್ ಗುತ್ತಿಗೆದಾರರೊಬ್ಬರು ಬಂದಾಗ ನೀವೊಂದು ಅತ್ಯದ್ಭುತವಾದಂತಹ ರೋಡನ್ನು ಕೊಟ್ಟರೆ ನಿಮ್ಗೆ ಆತ್ಮತೃಪ್ತಿ ಸಿಗೋದಿಲ್ವಾ ಅಂತ ಕೇಳಿದೆ. ಖಂಡಿತ ಸಿಗುತ್ತೆ ಅಂತ. ಮತ್ತು ಯಾಕೆ ಈ ಥರ ಕಿತ್ತೋಗಿರೋ ಒಂದು 3 ತಿಂಗಳಿಗೆ ಕಿತ್ತೋಗಿರೋ ರೋಡ್ ಹಾಕ್ತಿರಲ್ಲ, ನಮಗೆ ಅನುದಾನ ಕರೆಕ್ಟಾಗಿ ಬರಬೇಕಾಗಿರೋ ಅಮೌಂಟು ಟೈಮಿಗೆ ಬಂದಿಲ್ಲ ಅಂದಾಗ ಹಿಂಗಾಗುತ್ತೆ ಅಂತ ಹೇಳಿದ್ರು. ನಿಜಾನ ಅದು ಎಷ್ಟರ ಮಟ್ಟಿಗೆ ಅಂತ? ಈಗ ನೀವು ಕೇಳಿರೋ ಪ್ರಶ್ನೆ ಚೆನ್ನಾಗಿದೆ. ಆದರೆ ಇಲ್ಲಿ ಒಂದು ಏನು ಬರುತ್ತೆ ಅಂದರೆ, ನಮಗೇನೋ ಒಂದು ರಸ್ತೆ ಕೊಟ್ಟಿರ್ತಾರೆ, ಅದನ್ನು ಆತ್ಮತೃಪ್ತಿಯಿಂದ ಮಾಡಬೇಕು ಮಾಡಬಾರ್ದು ಅನ್ನೋ ಪ್ರಶ್ನೆ ಬರುತ್ತೆ. ಇದು ಒಂಥರ ಸಮೂಹ. ಯಾರೋ ಒಬ್ಬ ಗುತ್ತಿಗೆದಾರ ಒಬ್ಬನೇ ಅಲ್ಲಿ ಯಜಮಾನ ಆಗೋದಕ್ಕಾಗಲ್ಲ. ಅದಕ್ಕೆ ಎಷ್ಟೋ ಜನ ಯಜಮಾನರು ಇರ್ತಾರೆ. ಅವ್ರ ಮನಸ್ಥಿತಿ ಬದ್ಧತೆ ಇರಬೇಕು. ಕರೆಕ್ಟ್. ಮೊದಲನೇದಾಗಿ ಬದ್ಧತೆ ಬೇಕು. ನಾನು ಇಲ್ಲಿ ಒಬ್ಬ, ಈಗ ಸಾಹೇಬ್ರು ಹೇಳಿದ್ರು ಇಂಜಿನಿಯರ್ಗಳು, ಇಂಜಿನಿಯರ್ಗೂ ಒಳ್ಳೆ ಮನಸ್ಸಿರ್ಬೇಕು. ಬರೀ ಇಂಜಿನಿಯರ್ ಆದ್ರೆ ಏನು ಪ್ರಯೋಜನ? ಕರೆಕ್ಟ್. ಒಳ್ಳೆ ಮನಸ್ಸಿರ್ಬೇಕು. ನಾನೀಗ ಯಾವುದೋ ಒಂದು ನೋಡಿ, ಇದೊಂದು ಯಾವುದೋ ಒಂದು ಶೀಟ್ ಇರುತ್ತೆ, ಬರೀ ಒಂದು ಪ್ಲೇಔಟ್ ಶೀಟ್ ಇರುತ್ತೆ. ಈ ಆಕಾರ ಬರಬೇಕಾದ್ರೆ ಅವ್ರಿಗೊಂದು ಬದ್ಧತೆ ಇದ್ರೆ ಮಾತ್ರ ಇರ್ಬೋದು. ನಿಜ. ಅದಕ್ಕೆ ಏನು ಮೆಟೀರಿಯಲ್ ಬೆಳೆಸ್ಬೇಕು, ಏನು ಅದರ ಗ್ಯಾರಂಟಿ, ಅದಕ್ಕೇನು ಒಂದು ಶಾಶ್ವತವಾಗಿ ಇರಬೇಕು, ಉಳಿಬೇಕು ಅನ್ನೋದು ಮನಸ್ಸು ಅವ್ರುಗಳಿಗಿರ್ಬೇಕು. ಇಲ್ಲಿ ಏನಾಗಿದೆ, ಒಂದು ಸಾಮೂಹಿಕ ಭ್ರಷ್ಟಾಚಾರ. ಹೌದು, ಸಾಮೂಹಿಕ ಭ್ರಷ್ಟಾಚಾರ. ಕೈ ತೋರಿಸೋದು ಯಾರನ್ನ? ಬಂಡವಾಳ ಹಾಕೋನ್ನೊಬ್ಬನ್ನೇ. ಅವನಿಗೆ ಪ್ರಾಮಾಣಿಕವಾಗಿ ಬರೋ ಲಾಭ ಅಲ್ಲದೆ ಎಕ್ಸ್ಟ್ರಾ ಏನೂ ಬರಲ್ಲ. ಅಕಸ್ಮಾತ್ ಬರುತ್ತೆ ಅಂದ್ರೆ ಅವನು ಭ್ರಷ್ಟರ ಜೊತೆಲಿ ಭ್ರಷ್ಟರಾಗಿದ್ರೆ ಮಾತ್ರ. ಪ್ರಾಮಾಣಿಕವಾಗಿರೋನು ಬರೋದೇ ಇಲ್ಲ. ಅವನು ಹಣನೂ ಬೇಗ ಬರೋದಿಲ್ಲ. ಅವನು ಹಾಕಿರೋ ಬಂಡವಾಳ ಕೂಡ ಅವನಿಗೆ ಬೇಗ ಬರೋದಿಲ್ಲ. ಅವರಲ್ಲಿ ಶಾಮೀಲಾದಾಗ ಮಾತ್ರ ಏನು ಇವರು ಬೆರಳು ತೋರಿಸ್ತಾರಲ್ಲ, ಇವರು ಹಣ ಮಾಡ್ಕೊಂಡೋದ್ರು, ಇದು ಮಾಡ್ಕೊಂಡೋದ್ರು ಅಂತ, ಅದಕ್ಕೇನಾದ್ರೂ ಪೂರಕವಾಗಿ ಮಾತಿರ್ಬೋದು. ಇಲ್ಲ ಅಂದ್ರೆ ಎಲ್ರೂ ಬದ್ಧತೆಯಿಂದ ಮನಸ್ಸಿಟ್ಟು ಅವ್ರ ಮನೆ ಬಂಡವಾಳ ಹಾಕಿ ಕೆಲಸ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ಕೆಲಸನೂ ಚೆನ್ನಾಗಿ ಮಾಡಿ, ನಾನು ಕೊಡೋದನ್ನ ಕಡಿಮೆ ಕೊಡಿ, ಯಾರು ಬರಲ್ಲ. ಆ ಮಾತು ಅವ್ರ ಬಾಯಿನಲ್ಲೇ ಬರೋದಿಲ್ಲ. ಬಟ್ ಬಲಿಪಶುಗಳು ಯಾರು ಈ ಸರ್ಕಸ್ ಒಳಗೆ ಅಂತ ನೋಡೋದಾದ್ರೆ, ಬಲಿಪಶುಗಳು ಫಲಾನುಭವಿಗಳು ಮತ್ತು ಕೆಲಸ ಮಾಡಿದವನೇ. ಸರ್, ಫಲಾನುಭವಿ ಯಾರು ಹೇಳಿ? ಸಮ್ ಎಕ್ಸ್ಟೆಂಟ್. ಫಲಾನುಭವಿ ಯಾರು ಹೇಳಿ? ಪ್ರಜೆಗಳು, ನಾಗರಿಕರು ಫಲಾನುಭವಿಗಳು. ಅಲ್ಲಿ ಹೊಡೆತ ತಿನ್ನೋದು, ಅದನ್ನ ಅನ್ಯಾಯ ಆಗೋದು ಆ ಪ್ರೋಗ್ರಾಮ್ ಇಂದ ಫಲಾನುಭವಿಗೆ. ಮತ್ತೆ ಯಾರು ದುಡ್ಡು ಹಾಕಿ ಕೆಲಸ ಮಾಡಿರ್ತಾನೆ ಅವನಿಗೆ ತೊಂದರೆ ಆಗೋದು. ನನಗೆ ಎಷ್ಟೋ ಸತಿ ಅನ್ಸ್ಬಿಟ್ಟಿದೆ, ಈಗ ಒಂದು ರೋಡ್ ಗುತ್ತಿಗೆನ ಯಾರೋ ನೀವು ತಗೊಂಡಿದ್ದೀರಿ ಅನ್ಕೊಳ್ಳಿ, ನಿಮ್ ಹೆಸರು ಇಡಬೇಕು ಅಂತ. ಅಟ್ಲೀಸ್ಟ್ ನಿಮ್ ಹೆಸರಿಟ್ಟಾಗ ಆ ರೋಡನ್ನು ಚೆನ್ನಾಗಿ ಮಾಡ್ಬೇಕು ಅನ್ನೋ ಇಚ್ಛಾಶಕ್ತಿ ಬಂದ್ಬಿಟ್ಟಾದ್ರೂ ಮಾಡ್ತೀರೇನೋ ಅಂತ. ಸ್ವತಂತ್ರ ಪೂರ್ವದಲ್ಲಿ ಆ ನಂತರನೂ ಕೂಡ ಸುಮಾರು 10, 15, 20 ವರ್ಷದವರೆಗೂ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಮಾಡಿದ್ರೆ, ಯಾವ್ದಾದ್ರು ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿದಾಗ, ಒಂದು ಡ್ಯಾಮ್ ಕಟ್ಟಿದ್ರೆ ಕಾಂಟ್ರಾಕ್ಟರ್ ಗುತ್ತಿಗೆದಾರರನ್ನ ಹೆಸರುಗಳನ್ನ ಅಲ್ಲಿ ಒಂದು ಇದಿತ್ತು. ಈಗ ಅದಿಲ್ಲ. ಈಗ ಯಾರು ABCD ಬೇಕಾಗಿಲ್ಲ. ಅದ್ರಲ್ಲಿ ಲಾಭನೂ ಪಡಿಬೇಕು, ನನ್ನ ಹೆಸರು ಇರ್ಬೇಕು. ಅವ್ನು ಯಾಕೆ ಅವ್ನು ದುಡ್ಡು ಲಾಭಕ್ಕೆ ಬಂದಿದ್ದಾನೆ, ಅವ್ನ್ ಯಾಕೆ ಹಾಕ್ತೀರಾ ಅಂತಾರೆ. ಈ ತರ ಮಾಡಿ ಈಗ ಅವ್ರ ಹೆಸರುಗಳನ್ನ ನಾನು ಲಾಭ ನಷ್ಟದ ಆಮೇಲೆ ಸರ್, ಈಗ ಒಂದು ಕಳಪೆ ರೋಡ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಮಾಡಿದಂತಹ ಗುತ್ತಿಗೆದಾರರ ಸಮೂಹದಲ್ಲಿರೋರ ಕುಟುಂಬಸ್ಥರೇ ಓಡಾಡ್ಬೋದು, ಸ್ವತಃ ಗುತ್ತಿಗೆದಾರನೇ ಓಡಾಡ್ಬೋದು. ಅರಿವೇ ಇಲ್ಲದೆ ಕಳಪೆ ಕಾಮಗಾರಿ ಮಾಡಿಬಿಟ್ರೆ, ಕಳಪೆ ಮಾಡ್ಬೇಕು ಅಂತ ಯಾರು ಮಾಡೋದಿಲ್ಲ. ಈ ವ್ಯವಸ್ಥೆಗೆ ಅಡ್ಜಸ್ಟ್ ಆಗ್ಬೇಕಾದ್ರೆ ಅದನ್ನ ಒಂದ್ 4 ತಿಂಗಳು ಓಡಾಡಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಏನಾಗುತ್ತೆ. ಆ ವ್ಯವಸ್ಥೆ ಒಳಗೆ ನಾನು ಮೊದಲೇ ಹೇಳಿದೆ, ಒಳ್ಳೆ ಮೆಟೀರಿಯಲ್ ಕೊಟ್ಟಾಗ, ಒಳ್ಳೆ ಮೆಟೀರಿಯಲ್ ಹಾಕಿ ಕೆಲಸ ಮಾಡ್ಬೇಕಾದ್ರೆ, ಈಗ 30 ರೂಪಾಯಿಗೂ ಒಂದು ಯಾವ್ದೋ ಒಂದು ಮೆಟೀರಿಯಲ್ ಸಿಗುತ್ತೆ, ಅದೇ 130 ರೂಪಾಯಿಗೂ ಇರುತ್ತೆ. ಹೌದೌದು, ಐ ಅಗ್ರಿ ಅಲ್ವಾ? ನಾವು ಏನ್ ಮಾಡ್ತೀವಿ ಅಲ್ಲಿ, ಎಲ್ರನ್ನೂ ಸಮಾಧಾನ ಪಡಿಸ್ಬೇಕು, ತೃಪ್ತಿ ಪಡಿಸ್ಬೇಕು. ಇಲ್ದಿದ್ರೆ ನಾವು ನೆಕ್ಸ್ಟ್ ಕೆಲಸ ಸಿಗಲ್ಲ. ಈಗ ನೋಡಿ 3 ವರ್ಷ ಆಗಿದೆ ಕೆಲಸ ಸಿಕ್ಕಿ ನಮ್ಗೆ. ಕಾರಣ ಏನು ಅಂದ್ರೆ ಈ ಪ್ಯಾಕೇಜ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ನತದೃಷ್ಟರು, ಎಲ್ರು ನತದೃಷ್ಟ ಅವರಲ್ಲ, ನಾವು ನತದೃಷ್ಟರಾಗಿದ್ದೀವಿ. 3000 ಜನ ಕಾಂಟ್ರಾಕ್ಟರ್ಸ್ ಇದ್ದೀವಿ ನಾವು BBMPಯಲ್ಲಿ. ಈಗ ಬರೀ 100 ಜನಕ್ಕೋಸ್ಕರನೇ ಇವತ್ತು ಎಂಟೈರ್ BBMP ಸರ್ಕಾರದಿಂದ ಬರೋ ಅನುದಾನ ಒಂದು 5,000 ಕೋಟಿ ಇದಿರುತ್ತೆ. ಅದು ಪೂರ್ತಿ ಯಾರೋ ಒಂದು 100 ಜನಕ್ಕೆ ಮಾತ್ರ ಎಲಿಜಿಬಿಲಿಟಿ ಇದೆ ಟೆಂಡರ್ನಲ್ಲಿ ಭಾಗವಹಿಸೋದಿಕ್ಕೆ. ಅದೇನು ಅವನು ಒಬ್ಬನೇ ಬಂದು ಮಾಡೋದಿಲ್ಲ. ಮತ್ತೆ ಹೋಗಿ ನಮ್ಮಂತ ಕಾಂಟ್ರಾಕ್ಟರ್ಗಳೇ ಮಾಡಬೇಕು, ಬೇರೆ ಕೆಲಸ ಇಲ್ಲ. ನಾವು ಅಧಿಕೃತ ಕಾಂಟ್ರಾಕ್ಟರ್ ಅಲ್ಲ. ಅವಾಗ ಮೇಸ್ತ್ರಿಗಳಾಗಿರ್ತೀವಿ, ಇಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಏನೋ ಕೆಲಸ, ನಮಗೂ ಒಂದು ಕೆಲಸ ಇರಲಿ ಅಂತ ಮಾಡುವಂತ ಪರಿಸ್ಥಿತಿ ಬಂದಿದೆ. ಹೊಟ್ಟೆಪಾಡು. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17,
ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.